ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಬಹುಶಃ ಆಗಿಂದಾಗೆ ನಡಿಬೇಕು. ಸ್ವತಂತ್ರ ಬಂದು 80 ವರ್ಷ ತುಂಬಿದೆ. ಅವತ್ತಿನ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿಯವರು ಪ್ರಜಾಪ್ರಭುತ್ವ ಆದಮೇಲೆ ಸಂವಿಧಾನವನ್ನ, ನೆಹರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ನಾವಿನ್ನೂ ಅಸ್ಪೃಶ್ಯತೆ ಅನ್ನೋ ಒಂದು ಪದವನ್ನ ಹೇಳ್ತಾ ಇದ್ರೆ ನಾವೆಲ್ಲರೂ ತಲೆ ಬಗ್ಗಿಸಬೇಕಾಗಿದೆ. ಮನುಷ್ಯ ಒಂದೇ, ಮಾನವ ಕುಲ, ಜಾತಿ ಯಾವುದೋ ಒಂದು ಕಾರಣಕ್ಕೆ ಬಹಳ ಹಳೆಯ ಕಾಲದಿಂದ ಬಂದಿರತಕ್ಕಂಥದ್ದು ಒಂದು. ಆದರೆ ಇವತ್ತು ಸಹ ನಾವು ಈ ದೌರ್ಜನ್ಯ, ಅಸ್ಪೃಶ್ಯತೆ ಅನ್ನೋದನ್ನ ನಾವು ಮುಂದೆ ಇಟ್ಕೊಂಡಿದ್ದೀವಿ, ಚರ್ಚೆ ಮಾಡ್ತೀವಿ ಅಂದ್ರೆ ಇದು ಒಂದು ದುರಾದೃಷ್ಟದ ಸಂಗತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇದರಿಂದ ಯಾರಿಗೂ ಲಾಭ ಇಲ್ಲ, ನಷ್ಟವೇ ವಿನ, ನೋವೇ ವಿನ. ಇದರಿಂದ ಒಳ್ಳೆಯದಂತೂ ಇಲ್ಲ. ಎಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ನಾವೆಲ್ಲ ಅಣ್ಣ ತಮ್ಮದಿ ರೀತಿ ಬದುಕುವಂತ ಒಂದು ವಿಚಾರವನ್ನು ನಾವು ಮನದಟ್ಟು ಮಾಡ್ಕೋಬೇಕಾಗುತ್ತೆ. ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಬಹುತೇಕ ಬೇರೆ ಜಿಲ್ಲೆಗೆ ನಾವು ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಒಂದಷ್ಟು ಸಾಮರಸ್ಯ ಇದೆ. ಆದರೆ ಅಲ್ಲಲ್ಲಿ ಒಂದೊಂದು ಈ ಸಂಗತಿಗಳು ನಡೆಯೋದ್ರಿಂದ ಆ ಸಾಮರಸ್ಯ ಇದ್ರೂ ಇಲ್ಲದೆ ಇರೋ ಆ ರೀತಿಯಲ್ಲಿ ಆಗ್ತಾ ಇದೆ. ನಾವು 100 ಕಡೆಯಲ್ಲಿ ಒಂದು ಕಡೆ ನಡೆದರೂ ಅದು ಸಹ ದೊಡ್ಡ ಅಪರಾಧವಿದೆ. ನಾವೆಲ್ಲವೂ ಸಾಮರಸ್ಯದಲ್ಲಿದ್ದಾಗ ಮಾತ್ರ ಅದಕ್ಕೆ ಗೌರವ, ಬೆಲೆ, ಒಂದಷ್ಟು ನಮ್ಮ ಜಿಲ್ಲೆ ಒಂದು ಮಾದರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಇಲ್ಲಿ ಕೆಲಸ ಮಾಡಿದವರು ಇಂತ ಮಾಡದೇ ಇದ್ದವರು ಬೇಸನ್ನಿಸ್ತಾರೆ. ಇಡೀ ದೇಶದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಕಣ್ಣ ಮುಂದೆ ಇರಬೇಕು. ಮಾಡೋರ ಮೇಲೆ ದೂರ ಜಾಸ್ತಿ ಇರುತ್ತೆ. ಇಡೀ ದೇಶದಲ್ಲಿ SC ST ಆಕ್ಟ್ 18% ಹಣ ಖರ್ಚು ಮಾಡಬೇಕು ಅಂತ ತಂದಂತ ರಾಜ್ಯ ಮೊದಲು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ. ಇದು ಜಾರಿಯಲ್ಲಿರೋದು ಒಂದು ತೆಲಂಗಾಣ, ಒಂದು ಆಂಧ್ರ, ಕರ್ನಾಟಕ, 3 ರಾಜ್ಯದಲ್ಲಿ. ಇಡೀ ರಾಷ್ಟ್ರದ ಯಾವುದೇ ರಾಜ್ಯದಲ್ಲಿ ನಾನು ರಾಜಕೀಯ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಅಲ್ಲಿ, ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಇವತ್ತು ನಮ್ದು ಯಾವುದು ಅಂದ್ರೆ ಕಾಂಗ್ರೆಸ್ ಸರ್ಕಾರ, ಹಾಗೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇದೆ. ಕೇಂದ್ರದಲ್ಲೂ ಈ ಜಾರಿ ಇಲ್ಲ. ಬಿಜೆಪಿ ಆಡಳಿತ ಮಾಡ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ಇಲ್ಲ. ಇವತ್ತು ಈ 40-50 ಸಾವಿರ ಕೋಟಿ ಈ ಸಮುದಾಯಕ್ಕೆ ಖರ್ಚಾಗಬೇಕು ಅಂದ್ರೆ ಅದರಲ್ಲೂ ಒಂದಷ್ಟು. ಈ ನಿಟ್ಟಿನಲ್ಲಿ ಇವೆರಡನ್ನೂ ಕೂಡ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ವೈಚಾರಿಕ ಚಿಂತನೆಗಳು ಹೆಚ್ಚಾಗಬೇಕು. ಮತ್ತೆ ನಾಗರಿಕ ಸಮಾಜದಲ್ಲಿ ಇನ್ನೂ ಕೂಡ ಹೆಚ್ಚು ಹೆಚ್ಚು ಜಾಗೃತಿ, ಅರಿವುಗಳು ಹುಟ್ಟಿಗೆ ಸಾಧ್ಯ ಆಗಿದೆ. ಕಾಯ್ದೆ ಇದೆ, ಆದರೆ ಕಾಯ್ದೆಗಿಂತಲೂ ಕೂಡ ದೊಡ್ಡದು ಅಂದ್ರೆ ಯಾವಾಗಿರ್ತಕ್ಕಂಥದ್ದು ಅಂತಃಕರಣ, ಮಾನವೀಯತೆ, ಹೃದಯವಂತಿಕೆ. ಅದನ್ನ ನಾವೆಲ್ಲರೂ ಕೂಡ ಬಳಸ ಪ್ರತಿಯೊಬ್ಬ ಮನುಕುಲದ ಒಂದು ಮಾನವ ಧರ್ಮ ಗ್ರಂಥ ಯಾವುದು ಅಂದ್ರೆ ಅದು ನಮ್ಮ ಸಂವಿಧಾನ. ಸಾಕ್ಷರತೆ ಪ್ರತಿಯೊಬ್ಬರಲ್ಲೂ ಕೂಡ ಬೆಳಿಬೇಕು. ಮಾನವ ಧರ್ಮಕ್ಕೆ, ಮಾನವನ ಘನತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಆದರ್ಶಗಳನ್ನ, ಚಿಂತನೆಗಳನ್ನ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಗಾರದ ಸದುಪಯೋಗ ಆಗಲಿ ಅಂತ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.